ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಯಾವಾಗಲೂ ಮಾಡುವ ದೋಸೆ ಬೇಡ, ಆರೋಗ್ಯಕರ ಮತ್ತು ರುಚಿಕರವಾಗಿರ್ತಕ್ಕಂಥ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಕರಿಬೇವಿನ ಪೇಪರ್ ದೋಸೆ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ತೆಳುವಾಗಿ ಕ್ರಿಸ್ಪಿ ಆಗಿರ್ತಕ್ಕಂಥ ದೋಸೆ ಮಾಡೋದಷ್ಟೇ ಅಲ್ಲದೆ ಹಾಗೆ ಸಾಫ್ಟ್ ಆಗಿರ್ತಕ್ಕಂಥ ಒಳ್ಳೆ ಜೇನು ಗೂಡಿನಂತಿರ್ತಕ್ಕಂಥ ಸೆಟ್ ದೋಸೆ ರೀತಿಯಲ್ಲೂ ಕೂಡ ಈ ದೋಸೆನ ರೆಡಿ ಮಾಡ್ಕೊಳ್ಬಹುದು. ತುಂಬಾ ಸಿಂಪಲ್ಲು, ಯಾವುದೇ ಸೋಡಾ ಏನನ್ನ ಬಳಸೋ ಅವಶ್ಯಕತೆ ಇಲ್ಲ. ಮನೇಲಿ ಮಕ್ಕಳು ಅಥವಾ ದೊಡ್ಡವರು ಕರಿಬೇವು ತಿನ್ನಲ್ಲ ಅಂದರೆ ಈ ರೀತಿ ದೋಸೆನ ಮಾಡಿಕೊಟ್ಟು ನೋಡಿ, ಗೊತ್ತೇ ಆಗದ ಹಾಗೆ ತಿಂದು ಖಾಲಿ ಮಾಡಿಬಿಡ್ತಾರೆ. ಅಷ್ಟೇ ಅಲ್ಲ, ದಿನಾ ತಿನ್ನೋ ದೋಸೆಗಿಂತ ಒಂದೆರಡು ದೋಸೆ ಹೆಚ್ಚಿಗೆ ತಿಂತಾರೆ, ಅಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಸೊ ಬನ್ನಿ ಇವತ್ತಿನ ಈ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಳತೆ ಹಾಗೆ 4 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ರೇಷನ್ ಅಕ್ಕಿನೇ ಬೇಕು ಅಂತೇನಿಲ್ಲ, ದೋಸೆ ಅಕ್ಕಿ ಆದರೂ ಕೂಡ ತಗೊಳ್ಬೋದು. ಅದೇ ಕಪ್ಪಿನ ಅಳತೆ ಹಾಗೆ 3/4 ಕಪ್ ಆಗುವಷ್ಟು ಉದ್ದಿನ ಕಾಳನ್ನು ಸೇರಿಸಿ, ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆ, ಹಾಗೆ 3/4 ಕಪ್ ಆಗುವಷ್ಟು ಅವಲಕ್ಕಿ, 1 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ 2 ಸ್ಪೂನ್ ಆಗುವಷ್ಟು ಸಬ್ಬಕ್ಕಿನ ಸೇರಿಸ್ತಾ ಇದ್ದೀನಿ, ಅಂದರೆ ಸಾಬುದಾಣಿನ 2 ಸ್ಪೂನ್ ಆಗುವಷ್ಟು ಸೇರಿಸಿದ್ರೆ ಸಾಕು. ಇವಾಗ ಚೆನ್ನಾಗಿ ಇದನ್ನು ಒಂದು 3ರಿಂದ 4 ಬಾರಿ ತೊಳೆದು ಪುನಃ ಅಕ್ಕಿ ಬೇಳೆ ಎಲ್ಲ ಮುಳುಗಿ ಮೇಲೆ ನೀರು ನಿಲ್ಲುವಷ್ಟು ನೀರನ್ನು ಹಾಕಿ ಸರಿಸುಮಾರು ಇದನ್ನಿವಾಗ 4ರಿಂದ 5 ಗಂಟೆ ನೆನೆಸಿ ತಗೊಳ್ತಾ ಇದ್ದೀನಿ. ಸೊ ನೋಡಿ, ಇವಾಗ ಒಂದು 5 ಗಂಟೆ ಅಕ್ಕಿ ಬೇಳೆ ಎಲ್ಲವೂ ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಸೇರಿಸಿ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಬೋದಕ್ಕೆ ನಾನಿಲ್ಲಿ ಅಕ್ಕಿ ಬೇಳೆ ನೆನೆಸಿಟ್ಟಿರ್ತಕ್ಕಂಥ ನೀರನ್ನೇ ಸೇರಿಸಿ ಸ್ವಲ್ಪನೇ ಸೇರಿಸ್ತಾ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೆನೆಸಿರ್ತಕ್ಕಂಥ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಫರ್ಮೆಂಟೇಷನ್ ಇನ್ನೂ ಚೆನ್ನಾಗಾಗುತ್ತೆ. ಸೊ ನೋಡಿ, ನಾನಿವಾಗ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಈ ಒಂದು ಬ್ಯಾಟರ್ನ ಸೇರಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನುಳಿದ ಅಕ್ಕಿ ಬೇಳೆನೂ ಕೂಡ ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಹಾಗೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದೇ ಹಿಟ್ಟಿಗೆ ಸೇರಿಸಿ ಇವಾಗ ಇದನ್ನು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೀಟ್ ಮಾಡ್ತಾ ಇದ್ದೀನಿ. ಈ ರೀತಿ ಬೀಟ್ ಮಾಡೋದ್ರಿಂದ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಗಾಳಿ ಅಂಶ ತುಂಬಿಕೊಂಡು ಹಿಟ್ಟು ಹಗುರ ಆಗಿ ಫರ್ಮೆಂಟೇಷನ್ ಇನ್ನೂ ಚೆನ್ನಾಗಾಗುತ್ತೆ. ಫರ್ಮೆಂಟೇಷನ್ ಚೆನ್ನಾಗಾದರೆ ಸಾಕು, ದೋಸೆ ಅಂತೂ ತುಂಬಾ ಸಖತ್ತಾಗಿ ಬರುತ್ತೆ. ಸೊ ನೋಡಿ, ದೋಸೆ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿದೆ. ಇವಾಗ ಇದನ್ನು ಇಡೀ ರಾತ್ರಿ ನಾನಿಲ್ಲಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಬೇಳೆನ ಸಂಜೆ ಸುಮಾರು 6:30-7 ಗಂಟೆಗೆ ರುಬ್ಬಿಟ್ಟಿದ್ದೆ. ಈಗ ಮಾರನೇ ದಿನ ಬೆಳಿಗ್ಗೆ ನೋಡಿ ಯಾವ ಥರ ಫರ್ಮೆಂಟೇಷನ್ ಆಗಿದೆ ಅಂತ. ನೋಡ್ತಾ ಇದ್ದಿಲ್ಲ ಯಾವ ಥರ ದೋಸೆ ಹಿಟ್ಟು ಉಬ್ಬಿ ಬಂದಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ. ಈ ರೀತಿ ಫರ್ಮೆಂಟೇಷನ್ ಆದರೆ ಸಾಕು, ದೋಸೆ ಹಿಟ್ಟಿಗೆ ಯಾವುದೇ ಸೋಡಾನ ಹಾಕೋ ಅವಶ್ಯಕತೆ ಇಲ್ಲ. ತುಂಬಾ ಸಾಫ್ಟಾಗಿ ಕ್ರಿಸ್ಪಿ ಆಗಿರ್ತಕ್ಕಂಥ ದೋಸೆನ ರೆಡಿ ಮಾಡ್ಕೊಳ್ಬೋದು. ಇವಾಗ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಪುಡಿ ಹಾಕೋದ್ರಿಂದ ದೋಸೆಗೆ ಒಂದೊಳ್ಳೆ ಬಣ್ಣ ಬರುತ್ತೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಒಂದು ಸ್ವಲ್ಪ ಅಜ್ವೇನ ಅಥವಾ ಓಂಕಾಳನ್ನು ಕೂಡ ಸೇರಿಸಿ ಚೆನ್ನಾಗಿದೆಲ್ಲವನ್ನು ಕೂಡ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಓಂಕಾಳು ಅಥವಾ ಅಜ್ವೇನ ಹಾಕೋದ್ರಿಂದ ದೋಸೆಗೆ ಒಳ್ಳೆ ಫ್ಲೇವರ್ ಬರುತ್ತೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಕೆಲವೊಬ್ಬರಿಗೆ ದೋಸೆ ತಿಂದಮೇಲೆ ಹೊಟ್ಟೆ ಉಬ್ಬರ ಅಥವಾ ಭಾರ ಆಗ್ತಾ ಇರುತ್ತಲ್ವ, ಆ ಥರ ಆಗೋದನ್ನು ಇದು ಸ್ವಲ್ಪ ಕಡಿಮೆ ಮಾಡುತ್ತೆ. ಸೊ ನೋಡಿ, ದೋಸೆ ಬ್ಯಾಟರ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಇವಾಗ ನಾವು ಕರಿಬೇವನ್ನು ಸೇರಿಸಬೇಕು. ಸೊ ಇದನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಟು ಇಲ್ಲಿ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ 1 ಹಿಡಿಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವೆಲೆ, ಹಾಗೆ ಸ್ವಲ್ಪ ಫ್ರೆಶ್ ಆಗಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಜೊತೆಗೆ ಸ್ವಲ್ಪ ಪುದೀನ ಎಲೆನೂ ಕೂಡ ಸೇರಿಸ್ತಾ ಇದ್ದೀನಿ. 1-2-3 ಬೆಳ್ಳುಳ್ಳಿ ಎಸಳು, ಹಾಗೆ 1 ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಹಾಗೆ ಚಿಕ್ಕ ಚಮಚದಲ್ಲಿ 1 ಚಮಚ ಆಗುವಷ್ಟು ಜೀರಿಗೆನ ಸೇರಿಸಿ ನೀರೇನು ಹಾಕದೆ ಇದನ್ನು ಸ್ವಲ್ಪ ಆದಷ್ಟು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ನೈಸಾಗಿ ಆಗಬೇಕು. ನಾವಿಲ್ಲಿ ನೀರು ಹಾಕಿರಲ್ಲ ಅಲ್ವಾ, ಹಾಗಾಗಿ ಇದು ಪೂರ್ತಿ ನೈಸಾಗಿ ಆಗೋದಿಲ್ಲ. ಸೊ ನೋಡ್ತಾ ಇದ್ದಿರಲ್ಲ, ಈ ರೀತಿಯಾಗಿ ನಾನಿಲ್ಲಿ ಸ್ವಲ್ಪ ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೀರಿನ ಬದಲಿಗೆ ನಾವಿಲ್ಲಿ ದೋಸೆ ಬ್ಯಾಟರ್ನೇ 1-2-3 ಸ್ಪೂನ್ ಆಗುವಷ್ಟು ಸೇರಿಸಿ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವೇನಾದರೂ ನೀರು ಹಾಕಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಅನ್ನೋದಾದರೆ
ಇದು ಸ್ವಲ್ಪ ತೆಳ್ಳಗಾಗ್ಬಿಟ್ಟು ನಾವು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡಾಗ ದೋಸೆ ಬ್ಯಾಟರು ಇನ್ನೂ ತೆಳುವಾಗಿಬಿಡುತ್ತೆ. ಸೊ ನೋಡಿ, ನಾನಿಲ್ಲಿ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಸ್ವಲ್ಪ ಕೂಡ ನೀರನ್ನು ಹಾಕಕ್ಕೆ ಹೋಗಬೇಡಿ. ಹಿಟ್ಟು ತೆಳುವಾಗಿಬಿಟ್ರೆ ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ಇನ್ನೊಂದು ಪಾತ್ರೆಗೆ ರುಬ್ಬಿರ್ತಕ್ಕಂಥ ದೋಸೆ ಹಿಟ್ಟಿನಿಂದ ಸುಮಾರು ಒಂದು 3 ಬಟ್ಲಾಗುವಷ್ಟು ದೋಸೆ ಹಿಟ್ಟನ್ನು ತೆಕ್ಕೊಂಡು ಅದಕ್ಕಿವಾಗ ರುಬ್ಬಿರ್ತಕ್ಕಂಥ ಕರಿಬೇವಿನ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆನೇ ದೋಸೆ ಹಿಟ್ಟಿಗೆ ಉಪ್ಪು ಹಾಕಿರೋದ್ರಿಂದ ಮತ್ತೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇಲ್ಲ. ರುಬ್ಬಿದಂಥ ಕರಿಬೇವಿನ ಮಿಶ್ರಣ ಹಿಟ್ಟಿಗೆ ಸೇರಿಸಿದಾಗ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗುತ್ತೆ. ಸೊ ನೋಡ್ತಾ ಇದ್ದಿರಲ್ಲ, ಈ ರೀತಿಯಾಗಿ ನಾನಿಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ಹಾಗೂ ಒಂದು ವೇಳೆ ಹಿಟ್ಟು ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ದೋಸೆ ಮಾಡೋದಕ್ಕೆ ಇಲ್ಲಿ ಹೆಂಚು ಕೂಡ ಕಾಯಕ್ಕಿಟ್ಟಿದ್ದೆ. ದೋಸೆ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ ದೋಸೆ ತವನ ಕಾಯಿಸ್ಕೊಂಡು ನಂತರ ಈ ಥರ ನೀರಿನಿಂದ ಚಿಮುಕಿಸಿ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಇದನ್ನೆಲ್ಲ ಒರೆಸ್ಬಿಟ್ಟು ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ಇವಾಗ ದೋಸೆನ ಹಾಕ್ತಾ ಇದ್ದೀನಿ. ಯಾವಾಗಲೂ ಕೂಡ ಅಷ್ಟೇ, ನಾವು ದೋಸೆ ಮಾಡಬೇಕಾದ್ರೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಹಾಕಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಚೆನ್ನಾಗಿ ದೋಸೆನ ಬೇಯಿಸ್ತಾ ಇದ್ದೀನಿ. ದೋಸೆ ಮೇಲ್ಭಾಗ ಸ್ವಲ್ಪ ಬೆಂದಿದೆ ಅಂದಾಗ ತುಪ್ಪನ ಅಪ್ಲೈ ಮಾಡ್ತಾ ಇದ್ದೀನಿ. ತುಪ್ಪ ಬದಲಿಗೆ ಎಣ್ಣೆ ಬೆಣ್ಣೆನೂ ಕೂಡ ಅಪ್ಲೈ ಮಾಡ್ಬೋದು. ಆದರೆ ಇವತ್ತಿನ ಕರಿಬೇವಿನ ದೋಸೆಗೆ ತುಪ್ಪನ ಅಪ್ಲೈ ಮಾಡ್ತಾ ದೋಸೆನ ಸ್ವಲ್ಪ ಗರಿ ಗರಿ ಆಗೋವರೆಗೂ ಹಾಗೆ ಸ್ವಲ್ಪ ಹೊಂಬಣ್ಣದ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ದೋಸೆ ರುಚಿ ಇನ್ನೂ ಸಖತ್ತಾಗಿ ಬರುತ್ತೆ. ದೋಸೆ ಬೇಯ್ತಾ ಇರಬೇಕಾದ್ರೇ ಕರಿಬೇವಿನ ಫ್ಲೇವರು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ದೋಸೆನ ನಾನಿಲ್ಲಿ ಈ ಥರ ಸ್ವಲ್ಪ ಹೊಂಬಣ್ಣದ ಕಲರ್ ಬರೋವರೆಗೂ ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ದೋಸೆ ಯಾವ ಥರ ತೆಳುವಾಗಿ ಬಂದಿದೆ ಅಂತ. ಆ ಕಡ್ಚಿ ದೋಸೆಯಲ್ಲಿ ಕಾಣ್ತಾ ಇದೆ. ಅಷ್ಟು ತೆಳುವಾಗಿ ಪೇಪರ್ ರೀತಿಯಲ್ಲಿ ಬಾಯಿಗಿಟ್ರೆ ಸಾಕು ಹಾಗೆ ಕರ್ಗೋಗುತ್ತೆ ಅನ್ನೋ ರೀತಿಯಲ್ಲಿ ಇವತ್ತಿನ ಕರಿಬೇವಿನ ಪೇಪರ್ ದೋಸೆ ರೆಡಿಯಾಗಿದೆ. ಅಷ್ಟೇ ಅಲ್ಲ, ದೋಸೆ ಕಲರು ಮತ್ತು ಟೆಕ್ಸ್ಚರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೇಲ್ಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರ್ತಕ್ಕಂಥ ಆರೋಗ್ಯಕರ ಕರಿಬೇವಿನ ಪೇಪರ್ ದೋಸೆ. ಇದೇ ರೀತಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ದೋಸೆ ಹಾಕಬೇಕಾದ್ರೂ ಕೂಡ ಅಷ್ಟೇ, ದೋಸೆ ತವ ಹೀಟನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕಿ ನಂತರ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಗಿಂತ ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ದೋಸೆ ಮೇಲ್ಗಡೆ ಸ್ವಲ್ಪ ಬೆಣ್ಣೆ, ತುಪ್ಪ ಅಥವಾ ಎಣ್ಣೆನ ಅಪ್ಲೈ ಮಾಡ್ತಾ ಸ್ವಲ್ಪ ಗರಿ ಗರಿ ಆಗೋವರೆಗೂ ಹಾಗೆ ಈ ಥರ ಹೊಂಬಣ್ಣದ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸೊ ನೋಡ್ತಾ ಇದ್ದಿರಲ್ಲ ಎಷ್ಟು ತೆಳುವಾಗಿ ಈ ಒಂದು ದೋಸೆನೂ ಕೂಡ ರೆಡಿಯಾಗಿದೆ ಅಂತ. ಪ್ರತಿಯೊಂದು ದೋಸೆನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಇದೇ ಥರ ರೆಡಿ ಆಗುತ್ತೆ. ತೆಳುವಾಗಿರ್ತಕ್ಕಂಥ ಪೇಪರ್ ದೋಸೆ ಅಷ್ಟೇ ಅಲ್ಲ ಸ್ನೇಹಿತರೆ, ಇದೇ ಒಂದು ಬ್ಯಾಟರ್ನಿಂದ ನಾವು ಗೂಡು ರೀತಿಯಲ್ಲಿ ಸಾಫ್ಟ್ ಆಗಿರ್ತಕ್ಕಂಥ ಸೆಟ್ ದೋಸೆನೂ ಕೂಡ ರೆಡಿ ಮಾಡ್ಕೊಳ್ಬೋದು. 2 ಸ್ಪೂನ್ ಆಗುವಷ್ಟು ದೋಸೆ ಹಿಟ್ಟನ್ನು ಹೆಂಚಿಗೆ ಹಾಕಿ ಲೈಟಾಗಿ ದೋಸೆನ ತೀಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದಲ್ಲ ಯಾವ ಥರ ಹೋಲ್ ರೀತಿಯಲ್ಲಿ ಗೂಡಾಗಿರ್ತಕ್ಕಂಥ ಸೆಟ್ ದೋಸೆ ರೆಡಿ ಆಗ್ತಾ ಇದೆ ಅಂತ. ಇದನ್ನು ನೀವು ಒಂದೇ ಸೈಡು ಕೂಡ ಬೇಯಿಸ್ಕೊಳ್ಬೋದು. ನಾನಿಲ್ಲಿ 2 ಬದಿಗೂ ಸ್ವಲ್ಪ ಲೈಟಾಗಿ ಬೇಯಿಸ್ತಾ ಇದ್ದೀನಿ. ಹಾಗೆ ದೋಸೆ ಬಣ್ಣ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹತ್ತಿಯಷ್ಟೇ ಮೃದುವಾಗಿರ್ತಕ್ಕಂಥ ಗೂಡಾಗಿರ್ತಕ್ಕಂಥ ಸೆಟ್ ದೋಸೆನೂ ಕೂಡ ನಾವಿಲ್ಲಿ ರೆಡಿ ಮಾಡ್ಕೊಳ್ಬಹುದು. ಕರಿಬೇವಿನಲ್ಲಿ ಕಬ್ಬಿಣಾಂಶ, ಕ್ಯಾಲ್ಶಿಯಂ, ನಾರಿನಂಶ ಹೇರಳವಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದರೆ ನಾವು ಸಾಮಾನ್ಯವಾಗಿ ಒಗ್ಗರಣೆಗೆ ಅಂತ ಈ ಕರಿಬೇವನ್ನು ಹಾಕಿದಾಗ ತಿನ್ನದೆ ಬದಿಗೆ ಎತ್ತಿರ್ತೀವಿ. ಮನೆಯಲ್ಲಿ ಮಕ್ಕಳು ಕೂಡ ಅಷ್ಟೇ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ತಿನ್ನೋದಕ್ಕೆ ಇಷ್ಟಪಡಲ್ಲ. ಈ ರೀತಿಯಾಗಿ ನೀವು ದೋಸೆನ ಮಾಡಿಕೊಟ್ಟು ನೋಡಿ, ತುಂಬಾ ಇಷ್ಟಪಟ್ಟು ಕೇಳಿ ಮತ್ತೆ ಇನ್ನೊಂದು ದೋಸೆನ ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ದೋಸೆ ರುಚಿ ಮಾತ್ರ. ನಾನಿಲ್ಲಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಇವತ್ತಿನ ದೋಸೆ ಯಾವ ಥರ ತೆಳುವಾಗಿ ಬಂದಿದೆ ಅಂತ. ಅಷ್ಟೇ ಅಲ್ಲ, ಕೇಳಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗೂ ಕೂಡ ರೆಡಿಯಾಗಿದೆ ಅಂತ. ಬಿಸಿ ಆಗಿರಬೇಕಾದ್ರೇ ತಿನ್ನಕ್ಕೆ ಕೊಟ್ಟರೆ ಬಾಯಿಗಿಟ್ರೆ ಸಾಕು ಹಾಗೆ ಕರ್ಗೋಗುತ್ತೆ ಅನ್ನೋ ರೀತಿಯಲ್ಲಿ ತೆಳುವಾಗಿರ್ತಕ್ಕಂಥ ಪೇಪರ್ ದೋಸೆ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ಇಲ್ಲ ಸಾಫ್ಟ್ ಆಗಿರ್ತಕ್ಕಂಥ ಈ ಥರ ಗೂಡಾಗಿರ್ತಕ್ಕಂಥ ಹತ್ತಿಯಷ್ಟೇ ಮೃದುವಾದ ಸೆಟ್ ದೋಸೆ ರೀತಿಯಲ್ಲೂ ಕೂಡ ರೆಡಿ ಮಾಡ್ಕೊಳ್ಬೋದು. ಫ್ಲೇವರು ಕೂಡ ಅಷ್ಟೇ, ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಡಿಫ್ರೆಂಟ್ ಆಗಿರ್ತಕ್ಕಂಥ ಕರಿಬೇವಿನ ಪೇಪರ್ ದೋಸೆ ಅಥವಾ ಸೆಟ್ ದೋಸೆ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಈ ದೋಸೆ ರೆಸಿಪಿ ವಿಡಿಯೋ ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.